ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾರು ನನಗೆ ಹೃದಯದಿಂದ ಬೆಂಕಿ ಹಚ್ಚಿರೋದು ನೋಡಿಲ್ಲ. ಫಸ್ಟ್ ಟೈಮ್ ಸಿಕ್ಕಾಪಟ್ಟೆ ಇಂಪ್ರೆಸ್ ಆಗಿದ್ದೀನಿ. ಅದಕ್ಕೆ ಬೆಂಕಿ ಮ್ಯಾನ್ ನಮ್ಮ ಮ್ಯಾಜಿಕಲ್ ಕಂಪೋಸರ್. ಹೃದಯಗಳಿಗೆ ಬೆಂಕಿ ಹಚ್ತಾ ಇದ್ದೀರಾ, ನಾನು ಹೃದಯದಿಂದ ಬೆಂಕಿ ಹಚ್ಚಿದ್ದೀನಿ ಅಷ್ಟೇ. ಏನಾದ್ರೂ ಕೊಡೋಣ ಅಂದ್ರೆ ಎಲ್ಲಾದ್ರೂ ಪ್ಲಗ್ ಹಾಕೋರೆ. ಬಟ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಡೆಫಿನೆಟ್ಲಿ ತುಂಬ ಮೆಸ್ಮರೈಸಿಂಗ್ ಆ್ಯಂಡ್ ಫೆನಾಮಿನಲ್ ಪರ್ಫಾರ್ಮೆನ್ಸ್. ನಿಮ್ಮಲ್ಲಿ ಆ ಗ್ರೇಸ್ ಇತ್ತು, ಅವರಲ್ಲಿ ಕಾನ್ಫಿಡೆನ್ಸ್ ಇತ್ತು. ಇವೆರಡು ನಾನು ತುಂಬ ಅಬ್ಸರ್ವ್ ಮಾಡಿದೆ ಈ ಒಂದು ಪರ್ಫಾರ್ಮೆನ್ಸಲ್ಲಿ. ಇದು ರುದ್ರ ಮಾಸ್ಟರ್ ಆ್ಯಂಡ್ ಬಾಯ್ಸ್ ಆ್ಯಂಡ್ ಟೀಮ್ ಸೈಡ್ ಪರ್ಫಾರ್ಮೆನ್ಸ್. ನಿಧಿ ಒಂದು ಕಡೆ DKD, ಇನ್ನೊಂದು ಕಡೆ ಕರ್ಣನ ಪ್ರೀತಿ ಮತ್ತೆ ವಾಪಸ್ ಬಂದಿದೆ. ಎಲ್ಲ ಕಡೆಯಿಂದ ನಿಧಿಗೆ ಅಪ್ರಿಸಿಯೇಷನ್ಸ್ ಬರ್ತಾ ಇದೆ, ಒಂದು DKDಗೆ ಒಂದು ಕರ್ಣಕ್ಕೆ. ಸೊ ಪರ್ಸನಲ್ ಆಗಿ ಎರಡೂ ಖುಷಿಗಳ ರೆಸ್ಪಾನ್ಸ್ ಹೆಂಗ್ ಬರ್ತಾ ಇದೆ ನಿಧಿ? ಫಸ್ಟ್ಲಿ ಅಕ್ಕ DKD ಆಫರ್ ಬಂದಾಗ ಸಿಕ್ಕಾಪಟ್ಟೆ ಖುಷಿ. ನಾನು ಹೇಳಿದೆ ಸರಿಗೋಸ್ಕರ ಒಪ್ಕೊಂಡಿದ್ದೆ ಶೋ ಅಂತ. ಬಟ್ ಬಂದಮೇಲೆ ಒಂದಷ್ಟು ಕನ್ಫ್ಯೂಷನ್ಸ್ ನನಗೂ ಶುರು ಆಯಿತು, ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ. ಬಿಕಾಸ್ ಅಲ್ಲೂ ಹೆಕ್ಟಿಕ್ ಇದೆ, ಇಲ್ಲೂ ಹೆಕ್ಟಿಕ್ ಇದೆ. ಬಿಕಾಸ್ ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡಲೇಬೇಕು, ಯಾಕಂದರೆ ನಂಗೆ ಸಿಕ್ಕಿರೋ ಪಾರ್ಟ್ನರ್ ಅವರು ಎಲ್ಲದ್ರಲ್ಲೂ ಪರ್ಫೆಕ್ಷನಿಸ್ಟ್. ಸೊ ಒಂದು ಕಡೆ ನಾನು ಡಿಮೋಟಿವೇಟ್ ಆಗಿದೆ ಆ್ಯಕ್ಚುಲಿ. ಮಾಸ್ಟರ್ ನನ್ನ ಕೈಲಿ ಆಗ್ತಿಲ್ಲ ಅಂತ ಹೇಳಿ ಕ್ಲಾಸಲ್ಲಿ ಹತ್ತೆ. ಬಟ್ ಮಾಸ್ಟರ್ ಹಾಗೂ ಅವ್ರ ಟೀಮ್ ಅವರು ನಂಗೆ ಒಂದಷ್ಟು ಮೋಟಿವೇಶನ್ ಮಾಡಿದ್ರು. ಇಲ್ಲ ಆಗುತ್ತೆ, ನಿಮ್ಮ ಕೈಲಿ ಯಾಕೆ ಆಗಲ್ಲ, ನಿಮ್ಮ ಕೈಲಿ ಬರುತ್ತೆ, ನೀವು ಕಾನ್ಷಿಯಸ್ ಆಗ್ತಿದ್ರಿ ಅಂತ ಹೇಳಿ ಒಂದಿನ ಪೂರ್ತಿ ಮೋಟಿವೇಶನ್ ಕ್ಲಾಸ್ ನನಗೆ. ಸೊ ಮೋಟಿವ್ ಮಾಡಿ ಇವತ್ತು ಪರ್ಫಾರ್ಮೆನ್ಸಲ್ಲಿ ನಾನು ಗೋಲ್ಡನ್ ಬಜರ್ ತೊಗೊಂಡೆ. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಮತ್ತು ಇವಾಗ ಬಬ್ಲಿ ನಿಧಿ ವಾಪಸ್ ಬಂದಿದ್ದಾಳೆ. ಸೊ ಸಿಕ್ಕಾಪಟ್ಟೆ ಖುಷಿ ಇದೆ. ಆ್ಯಂಡ್ ಹೆವಿ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ, ಎರಡೂ ಈಕ್ವಲ್ ಆಗಿ ಮೇಂಟೈನ್ ಮಾಡೋದು. ಎಸ್. ಆ್ಯಂಡ್ ಇವತ್ತಾಗ ಸಾವಿರಾರು ಅಭಿಮಾನಿಗಳು ತಮ್ಮ ಕಮೆಂಟ್ಸ್ ಮೂಲಕ ನಿಮ್ಗಾಗಿ ಎಷ್ಟು ಸಪೋರ್ಟ್ ಅನ್ನ ತೋರಿಸಿದ್ರು ನಾವು ನೋಡಿದ್ವಿ. ಆ ಎಲ್ಲ ಅಭಿಮಾನಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಎಲ್ಲ ಕರ್ಣ ಟೀಮ್ ಫ್ಯಾನ್ಸಿಗೆ ತುಂಬ ಅಂದರೆ ತುಂಬ ಥ್ಯಾಂಕ್ ಯು ಸೋ ಮಚ್. ನೀವು ಕೊಡ್ತಿರೋಂಥ ಪ್ರೀತಿ ಆ್ಯಂಡ್ ನೀವು ಕೊಡ್ತಿರೋಂಥ ರೆಸ್ಪಾನ್ಸ್ ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ನೀವೇ ಒಂದು ಸ್ಟೋರಿ ಲೈನ್ನ ಬಿಲ್ಡ್ ಮಾಡಿ ಕೂಡ ನಮಗೆ ಸಪೋರ್ಟ್ ಮಾಡ್ತಿದ್ರ. ಹೀಗೆ ಮಾಡಿ ಯಾಕೆ ನಿಧಿನ ಅಳಿಸ್ತೀರಾ, ನಿಧಿನ ಒಂಥರ ಡಾಮಿನೇಟ್ ಮಾಡಿಸ್ತಿದ್ದೀರಾ ನೀವೆಲ್ಲರ ಕಡೆಯಿಂದ. ಅವಳ ಸ್ಟ್ರಾಂಗ್ ಆಗಿ ತೋರಿಸಿ, ರೆಬಲ್ ಆಗಿ ತೋರಿಸಿ, ಅವರೇ ಒಂದಷ್ಟು ಸ್ಟೋರಿ ಲೈನ್ನ ನಮಗೆ ಗೈಡ್ ಮಾಡ್ತಿದ್ದೀರಾ. ಸೊ ಎಲ್ಲದಕ್ಕೂ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಎಲ್ಲ ಕಲಾವಿದರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತೀವಿ. ಸಾಗರ್ ಮಾಸ್ಟರ್ ಆ್ಯಂಡ್ ಟೀಮ್ ಡ್ಯಾನ್ಸ್ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ಮಾಸ್ಟರ್ ಇದ್ದು ಡ್ಯಾನ್ಸರ್ ಮಾಸ್ಟರ್. ಆ್ಯಂಡ್ ಬೇಬ್ಸ್, ಇದು ಇವಾಗ ಟ್ರೆಂಡಿಂಗ್ ಅಲ್ವಾ, ಅದೇನಾದ್ರು ಟಿಂಗ್ 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 ಮಾಡ್ತಾರಲ್ಲ, ಇದನ್ನ ಡ್ಯಾಪೋ ಸ್ಟಾರ್ ಅಂತಾರೆ. ಡ್ಯಾಪೋ ಸ್ಟಾರ್. ಆಮೇಲೆ ಇದನ್ನ ಪಾಯ್ ಅಂತಾರೆ. ಸೊ ಬೋತ್ ಆರ್ ಫ್ಲೋ ಟಾಯ್ಸ್, ಆಯ್ತಾ? ಅಂದ್ರೆ ಯು ಕ್ಯಾನ್ ಕೀಪ್ ಸ್ಪಿನ್ನಿಂಗ್. ನಾನು ಇವತ್ತು ಮಾಡಿದ್ದು ಬರೀ 1-2 ಸ್ಕಿಲ್ ಅಷ್ಟೇ. ಆದ್ರೆ ಐ ಹ್ಯಾವ್ ಫ್ರೆಂಡ್ಸ್, ಆಯ್ತಾ, ಹೂ ಡಸ್ ಇನ್ಕ್ರೆಡಿಬಲ್ ಥಿಂಗ್ಸ್ ಸರ್ ಇದರಲ್ಲಿ. ಆ್ಯಂಡ್ ಒಂದು ದಿವಸ ನಾನು ಅವ್ರನ್ನ ಸ್ಟೇಜ್ ಮೇಲೆ ಕರ್ಕೊಂಬಂದು ಐ ಜಸ್ಟ್ ವಾಂಟ್ ಶೋ ಯು ದೀಸ್ ಆರ್ಟಿಸ್ಟ್. ಒಬ್ಬರ ಹೆಸರು ಫ್ಲೋ ಚಕ್ರ ನಿತೇಶ್ ಅಂತ, ಇನ್ನೊಬ್ಬರ ಹೆಸರು ತುಷಾಲ್ ಅಂತ. ಬಟ್ ನನ್ನ ಮುಖಾಂತರ ಎಲ್ಲರಿಗೂ ಇದು ಏನು ಅಂತ ಗೊತ್ತಾದರೆ ಐ ಥಿಂಕ್ ದೋಸ್ 2 ಆರ್ಟಿಸ್ಟ್ ವಿಲ್ ಬಿ ವೆರಿ ಹ್ಯಾಪಿ. ಆ್ಯಂಡ್ ದಟ್ಸ್ ಓನ್ಲಿ ಥಿಂಗ್ ಐ ವಾಂಟ್. ಬಟ್ ನಂದು ಐ ಜಸ್ಟ್ ವಾಂಟ್ ಸೇ ಐ ಲವ್ ಯು. ಐ ಲವ್ ಯು ಟು. ಏ ರಾಘು, ಏನ್ ಹೇಳಿ, ಒಂದ್ ಕಡೆ ನಂದು, ಒಂದ್ ಕಡೆ ಹರ್ಷ, ಒಂದ್ ಕಡೆ ಈ ರಾಕ್ಷಸರು. ಅದ್ ಯಾವ ಥೀಮಲ್ಲಿ ನೀವು ಅವ್ರಿಗೆ ಮೇಕಪ್ ಮಾಡಿದ್ದೀರಾ, ಕಾಸ್ಟ್ಯೂಮ್ ಹಾಕಿದ್ದೀರಾ, ಸಾಂಗ್ ಹೇಗಿದೆ, ಸೌಂಡ್ ಡಿಸೈನ್ ಹೇಗಿದೆ, ಸ್ಟೇಜ್ ಸೆಟಪ್, ಅಂದ್ರೆ 10 on 10. ಯಾವ ವಿಚಾರ ತಗೋ ಬಹಳ ಒಳ್ಳೆ ಎನರ್ಜಿ ಇತ್ತು. ನನಗೊಂದು ಒಳ್ಳೆ ಖುಷಿ ಏನಪ್ಪಾ ಅಂದ್ರೆ, ನಂದು ನಿಮ್ಮ ಆಟಿಟ್ಯೂಡ್ ಬಹಳ ಇಷ್ಟ. ಐ ರಿಯಲಿ ಲವ್ ಯುವರ್ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್. ಥ್ಯಾಂಕ್ ಯು ಸರ್. ಆಸ್ ಅನ್ ಆಡಿಯನ್ಸ್ ನಾನೊಬ್ಬ ಹೇಳ್ತೀನಲ್ಲ, ಒಂದು ಡ್ಯಾನ್ಸ್ ನೋಡಿ ಏನು ಫೀಲ್ ಆಯ್ತು ಆ ಥರ ಇತ್ತು. ಯು ಆರ್ ನಾಟ್ ಲೈಕ್ ಅ ಕಂಟೆಸ್ಟೆಂಟ್ ಅಟ್ ಆಲ್. ಮೀನ್ಸ್ ಅ ಲಾಟ್ ಸರ್. ಥ್ಯಾಂಕ್ ಸೊ ಯು. ನೀವು ಡಾನ್ಸ್ ಮಾಡೋ ರೀತಿ, ಹರ್ಷ ಡಾನ್ಸ್ ಮಾಡೋ ರೀತಿ, ನಿಮಗೆ ಕೊರಿಯೋಗ್ರಾಫರ್ ಸಾಗರ್ ಸಿಕ್ಕಿರೋದು, ಯು ಗೈಸ್ ಆರ್ ಬರೋ ನಿಮ್ಮ ಅಭಿಮಾನಿ ನೋಡಿ ನೋಡಿ. ಈ ಆಫ್ರೋ ಸ್ಟೈಲಲ್ಲಿ ಒಬ್ಬ 45 ಸಿನಿಮಾನ ಪ್ರಮೋಟ್ ಮಾಡೋದಕ್ಕೆ ಬಂದಿದ್ದಾರೆ ಅಭಿಮಾನಿ ನೋಡಿ. ಫಸ್ಟ್ ಡೇ ಫಸ್ಟ್ ಶೋ ಟಿಕೆಟ್ ನಿನಗೆ ಕೊಡ್ತಾರೆ. ಓಕೆ 45 ಕಿ. ಅಲ್ಲಡಿ ಅವನು ಬಟ್ಟೆನೇ
ಹಾಕೊಳ್ದೆ ಬಂದಿದ್ದಾನೆ 45ಗೋಸ್ಕರ. ಬಾರೋ ನೀ ಇದ್ರ ಮೇಲೆ ಸಖತ್ ಕಲರ್ ಕಾಣ್ತಾ ಇದೆ ಬಾದು. ನಾನು ನಿಮ್ಮ ಅಭಿಮಾನಿ, ನಿಮ್ಮ ಕಾನ್ಫಿಡೆನ್ಸಿನ ಅಭಿಮಾನಿ, ನಿಮ್ಮ ಪಾಸಿಟಿವ್ ಅಪ್ರೋಚಿನ ಅಭಿಮಾನಿ. ಆ್ಯಂಡ್ ಈ ಹಾಡನ್ನು ಎಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ರಿ ಗೊತ್ತಾ. ನಾನು ನಿಜವಲ್ಲೂ ನೋಡಿದ್ದೀನಿ, ಎಕ್ಸ್ಟ್ರಾಡಿನರಿ ಪರ್ಫಾರ್ಮರ್ಸು ಅದರೊಳಗಡೆ ಇನ್ವಾಲ್ವ್ ಆಗಿ ಮಾಡೋದೆಲ್ಲ ನೋಡಿದ್ದೀನಿ, ಬಟ್ ಇಷ್ಟು ಎಂಜಾಯ್ ಮಾಡ್ಕೊಂಡು ಮಾಡೋರು ನೋಡಿಲ್ಲ. ಯು ಎಂಜಾಯ್ ಎವ್ರಿ ಬಿಟ್. Yes, sir. ನಂದು This means so much, sir. Thank you, sir. ಹರ್ಷ, ಬ್ರಿಲಿಯಂಟ್ ಹರ್ಷ, ಯು ಆಲ್ಸೋ ಸಪೋರ್ಟೆಡ್ ಸೋ ವೆಲ್. Thank you, sir. ಸಾಗರ್ ಮಾಸ್ಟರ್, ಈ ವೇದಿಕೆ ಸಾಕ್ಷಿಯಾಗಿ ಹೇಳ್ತೀನಿ, ನಿಮ್ಮ ಸ್ಟೂಡೆಂಟ್ಸ್ ಪರ್ಫಾರ್ಮೆನ್ಸ್ ಸೈಕ್ ಸೈಕ್ ಸೈಕ್, ಎಲ್ಲಿದ್ರು ಸೈಕ್ ಸೈಕ್, ಎಲ್ಲಿ ಹೋದ್ರು ಸೈಕ್ ಸೈಕ್ ಮಾಡೋ ಸೈಕ್ ನನ್ನ ಮಕ್ಕಳು ನಾವು. ಸೈಕ್ ಸೈಕ್, ಹೆಂಗಿದ್ರು ಸೈಕ್ ಸೈಕ್. ಫ್ಯಾಂಟಾಸ್ಟಿಕ್ ಸಾಗರ್ ಮಾಸ್ಟರ್, ಸೂಪರ್. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ನನಗೆ ಇದು ತುಂಬ ಇಷ್ಟ ಆಯಿತು. ಭಾಳ ಸಿಂಬಾಲಿಕ್ ಆಗಿದೆ ಅದು. ಈ ಸ್ಟೈಲ್ ಆಫ್ ಡ್ರೆಸ್ಗೆ ಮೂಮೆಂಟ್ಸ್ ಮಾಡಿದ ಸ್ಟೈಲ್ಗೆ ತುಂಬ ಅದ್ಭುತವಾಗಿದೆ. ಅದು ತುಂಬ ಸೂಟ್ ಆಗಿದೆ. ಫಸ್ಟ್ ಹೀರೋನೇ ಅದು, ಅಷ್ಟು ಅಟ್ರಾಕ್ಟ್ ಆಗುತ್ತೆ ಅದು. ಡ್ರಂಕ್ ಅಂಡ್ ಮಂಕಿ ಸ್ಟೈಲ್, ಬೋತ್ ಆಫ್ ದೆಮ್. ಏನು ಮೂಮೆಂಟ್ಸು, ಏನು ಡ್ಯಾನ್ಸ್, ಆಟಿಟ್ಯೂಡು, ಮೈ ಗಾಡ್, ಇಟ್ ವಾಸ್ ಮೈಂಡ್ ಬ್ಲೋಯಿಂಗ್. ಪವರ್ಫುಲ್ ಪರ್ಫಾರ್ಮೆನ್ಸ್. ಇವತ್ತು ಎಕ್ಸ್ಟ್ರಾ ಟೈಮ್ ಮಾಡಿದ್ವಿ, ನೆಕ್ಸ್ಟ್ ಇನ್ನೂ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದು ನಿಮಗೆ ಪ್ರಾಬ್ಲಮ್ ಅದು, ಬಟ್ ಇನ್ನೂ ಚೆನ್ನಾಗಿ ಮಾಡಿ ನೆಕ್ಸ್ಟ್. ಆಲ್ ದಿ ಬೆಸ್ಟ್, ಗಾಡ್ ಬ್ಲೆಸ್. Thank you, sir. Thank you. ಈಗ ನಂದು ನಿಮ್ಮವ್ರ ಹತ್ರ ಕೇಳೋಣ. ಓಕೆ, ವಾಟ್ ಈಸ್ ದಿಸ್? ಕಮ್ ಆನ್ ಸ್ಟೇಜ್ ಬ್ರೋ. ನೀವಿಬ್ರು ಸೇರಿ ಯಾಕೆ ಈ ಒಂದು ಪರ್ಫಾರ್ಮೆನ್ಸ್ಗೆ ಒಂದೆರಡು ಮೂಮೆಂಟ್ ಮಾಡಬಾರ್ದು, ಒಂದೆರಡು ಸ್ಟೆಪ್ ಹಾಕಬಾರ್ದು? ಸೂಪರ್ ಫಿಗರ್. ಏನ್ ಜೋಕ್, ಏನ್ ಒಂದೇ ಒಂದು 5 ನಿಮಿಷ